ಗೌಡ್ರೆ ಗೌಡ್ರೆ. ಅಯ್ಯೋ ಸಂಗಪ್ಪ ಇಲ್ಲೇ ಬರತಾನಲ್ಲವಾ. ಅತ್ತಿರಿ ನೀವೇನು ಮಾತಾಡಕ್ಕೆ ಹೋಗ್ಬೇಡ್ರಿ, ನಾನು ಮಾತಾಡ್ತೀನಂತ ನಿಮ್ಮ ಅವ್ರ ಕಡೆ ತಿದ್ಕೊಂಡು ಆಳ್ಕೊಂಡು ಕೂತ್ಕೋರಿ. ಆಯ್ತು ಪೂಜಾ, ನಾನು ಹಂಗೆ ಮಾಡ್ತೀನಿ. ಅಯ್ಯೋ ಅಕ್ಕ, ಗೌಡ್ರಿಗೆ ಏನಾಯ್ತು? ಏನು ಹೇಳಲಿ ಅನ್ನಾರ, ರಾತ್ರಿ ನಿನ್ನೆ ಕುಡ್ಕೊಂಬಂದಿದ್ರು, ಜಾಸ್ತಿ ಕುಡ್ದಾರೋ ಏನೋ, ಬಂದು ಬಿಟ್ಬಿಟ್ರು, ಹೊಟ್ಟೆ ಹೇಳಾತಿಲ್ಲ. ನಿನ್ನೆ ರಾತ್ರಿಗೆ ಅವ್ರು ಅಲ್ಲೂ ಬಂದಿದ್ದಿಲ್ಲಲ್ಲ. ಅಯ್ಯೋ ಏನಾತೇನೋ ಅಣ್ಣಾರ ಗೊತ್ತಾಗತ್ತಿಲ್ಲ. ಒಟ್ಟು ನೋಡ್ಬೇಕು, ನಂಗೆ ಅನಿಸುತ್ತೆ ನೀವೇ ಒಂದು ಸ್ವಲ್ಪ ಜಾಸ್ತಿ ತಂಬಾಕು ಕುಡಿಸೋದು ಏನೋ ಮಾಡಿರಿ, ಅದಕ್ಕೆ ಗೌಡ್ರಿಗೆ ಹಿಂಗಾಗೈತಿ. ಸ್ವಲ್ಪ ಪೊಲೀಸರು ಬಂದ ಕೂಡಲೇ ಗೊತ್ತಾಗೋದು ಏನಾಗೈತೆ ಅಂತೇಳಿ. ಇವಾಗಿನ ಪೊಲೀಸ್ ಅಂತೇಳಿ ನನ್ನ ಹಾರ್ಟ್ ಫೇಲ್ ಮಾಡಿಸ್ತಾಳೆ. ಅಯ್ಯ, ಇಷ್ಟೆಲ್ಲಕ್ಕೆ ಪೊಲೀಸಿಗೆ ಕರೀತಾರೇನ ಪೂಜಾ? ಬ್ಯಾಡ್ ತಗೋ, ಏನು ಪೊಲೀಸರು ಬೇಡ ಏನು ಬೇಡ. ಹೌದು, ಬಟ್ ಭಾಳ ಚಲೋ ಮನುಷ್ಯ ಗೌಡ್ರು. ಗೌಡ್ರೆ ಹೇಳ್ರಿ, ನೋಡ್ರಿ ಯಾರ್ಯಾರು ಬಂದಾರ ಅಂತೇಳಿ ಹೇಳ್ರಿ ಗೌಡ್ರೆ. ಭಾಳ ಚಲೋ ಮನುಷ್ಯ ಗೌಡ್ರು. ಆದ್ರೆ ಏನೋ ಒಂದು ಸ್ವಲ್ಪ ಹುಡುಗ್ಯಾರ ಸೆಟ್ ಆಯ್ತು. ಹೋದವ್ರಿಗೆ ಬಂದವ್ರಿಗೆಲ್ಲ ನೋಡ್ಕೊಂಡು ಕೂತ್ಕೋತಿದ್ದಪ್ಪ ಕಟ್ಟಿ ಮ್ಯಾಗ. ಬಿಟ್ಟು ಮತ್ತೆ ಬೇರೆ ಯಾರೋ ಹುಡುಗರಿಗೂ ನೋಡ್ತಿದ್ರಪ್ಪ, ಹಂಗಿದ್ರೆ ಹೋಗಿದ್ದು ಚಲೋ ಆತು. ಪಾಪ ಭಾಳ ಒಳ್ಳೆ ಮನುಷ್ಯ ಗೌಡ್ರು. ಸ್ವಲ್ಪ ಹುಡುಗ್ಯಾರು ಬರುತ್ತಾ ಹೋಗುತ್ತಾ ಅವ್ರಿಗೆ ಕಾಗದ ಒಗೆಯೋದು ಚುಡಾಯಿಸೋದು ಎಲ್ಲ ಮಾಡ್ತಿದ್ರು ಪಾಪ. ಈಗ ಯಾರು ಮಾಡಬೇಕು? ಭಾಳ ಒಳ್ಳೆಯಪ್ಪ ಗೌಡ್ರು. ಅಯ್ಯಪ್ಪ, ಹುಡುಗ್ಯಾರಿಗೂ ಚುಡಾಯಿಸೋದು ಮಾಡ್ತಿದ್ರ, ಕಾಗ್ದಾನು ಹೋಗಿತಿದ್ರೆ. ನೋಡ್ ನಂಗೆ ಮಾತ್ರ ಏನು ಮಾಡಲ್ಲ. ಇವ್ರು ಹೋಗಿದ್ದು ಚಲೋ ಆದ್ಬಿಟ್ಟು ತೀರ್ಕೊಂಡಿದ್ದ. ಮಾವಾದ ಒಳಗಿಂದೆಲ್ಲ ಹೊರಗೆ ಬರತೈತಿ. ಭಾಳ ಒಳ್ಳೆ ಮನುಷ್ಯ ಗೌಡ್ರು. ಆ ಪುಷ್ಪಕ್ಕನ ಜೋಡಿ ಇದ್ರು ಅಂತೇಳಿ ಊರೊಳಗೆಲ್ಲ ಸುದ್ದಿ ಬರ್ತಿತ್ತು. ಪಾಪ ಆ ಪುಷ್ಪ ಗೊತ್ತಾತಂದ್ರೆ ಏನು ಮಾಡ್ತಾಳು ಆ ಪುಷ್ಪ. ಪಾಪ ಭಾಳ ಒಳ್ಳೆ ಮನುಷ್ಯ ಐತಪ್ಪ ಗೌಡ. ಪುಷ್ಪ, ಅಯ್ಯೋ ದೇವ, ಇದೆಲ್ಲ ನಡೀತಾ ಇತ್ತೇನೆ ಇವ್ರ ಹಿಂದ್ಗಡೆ. ನೋಡ್ ನಂಗೆ ಏನು ಗೊತ್ತಿಲ್ಲ, ಚಲೋ ಆದ್ಬಿಟ್ಟು ಹಾಟಿಗೆ ಒಂದು ಹೊಡೆದಿದ್ದೆ. ಇಲ್ಲಾಂತ ಇದ್ರೆ ಮೊದಲ ಗೊತ್ತಿರ್ತಂದ್ರೆ ತಲೆಗೂ ಒಂದು ಎಡಪೆಟ್ಟು ಹಾಕಿನ ಬಿಡ್ತಿದ್ದೆ. ಅಂದರೆ ನೀವು ಮೊದಲೇ ಡಿಸೈಡ್ ಮಾಡಿಬಿಡ್ರಿ. ಮಾವಾರ ಚಲೋ ಇದ್ರೆ ಏನು ಖರಾಬ್ ಇದ್ರೆ, ನೀವು ಚಲೋ ಇದ್ದಾರೆ ಅಂತೇಳಿ ಹೇಳಿ ಈ ಥರ ಮಾತಾಡಿದ್ರೆ ನಮ್ಮ ಮತ್ತೆ ಮನ್ಸಿಗೆ ನೋವು ಆಗ್ತೈತಿ. ನೀವು ಹಾಗೆಲ್ಲ ಮಾತಾಡೋಕೆ ಹೋಗ್ಬೇಡಿ ನೋಡ್ರಿ. ಹೌದ್ವಾ, ನೀ ಹೇಳೋದು ಕರೆಕ್ಟ್ ಐತಿ. ನಮ್ಮ ಮಾತಾಡಲ್ ತಗೋವಾ. ನನ್ನ ಬೆಸ್ಟ್ ಫ್ರೆಂಡ್ ಇದ್ದ ಭಾಳ ಚಲೋ ಮನುಷ್ಯ ಅವ. ನನ್ನ ಕಣ್ಣು ಮುಂದೆ ಇಷ್ಟು ಬರತ್ತದಂದ್ರೆ ಹಿಂದಿನ್ನೂ ಏನೇನಾಯ್ತೋ ಇವತ್ತು. ಮಮ್ಮಿ. ಶಾಂತ, ಏ ಶಾಂತ. ಯಾರು? ಮೋಹನ. ನೋಡ್ ಮೋಹನ, ಏನಾಗೈತಿನೋ ಗೌಡ್ರು ಹೇಳತ್ತಿಲ್ಲ. ಅಯ್ಯೋ ಗೌಡ್ರೆ ಹೇಳಿಲ್ಲ, ಚಲೋ ಆತು ಶಾಂತ. ಈಗ ನಾನು ಮದ್ವೆ ಮಾಡ್ಕೋಬಹುದು. ಇಪ್ಪಿ. ಮೋಹನ ಏನಾದ್ರೆ ಅನಾತಿ ಏನ? ಶಾಂತ, ನಂಗೆ ನಿನ್ನ ಬಗ್ಗೆನೇ ಚಿಂತೆ. ಗೌಡ್ರಿಗೆ ಇಲ್ಲ ಅಂತ ಹೇಳಿದ್ರೆ ನಿಂಗೆ ಯಾರು ನೋಡ್ಕೋಬೇಕು? ನಾ ಅದೇನು ಶಾಂತ, ನೀ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಮೋಹನ ನೋಡ ಗೌಡ್ರ, ಹೇಳ್ರಿ ಗೌಡ್ರ. ಹೋಗ್ಲಿ ಬಿಡ ಶಾಂತ, ಎಬ್ಸಕ್ಕೆ ಹೋಗ್ಬೇಡ. ಇರ್ಲಿ ಮಕ್ಕೊಂಡ್ರಲ್ಲಿ. ನೀ ಸಿಂಗಲ್ ಆಗಿ ಶಾಂತ, ನೀ ಸಿಂಗಲ್ ಅಲ್ಲವಾ ಶಾಂತ? ನೀ ಸಿಂಗಲ್ ಆಗಿಬಿಟ್ಟು ಶಾಂತ. ಶಾಂತ, ನೀ ಸಿಂಗಲ್ ಆಗಿ ಅಲ್ಲವಾ? ನಿಂಗೆ ಗೌಡ್ಬಿಟ್ಟು ಹೋದ್ರಲ್ಲವಾ? ಕೊಡಿಸಲಿ ಗೌಡ್ರಿಗೆ ಹೂವಿನ ಅಂಗಡಿಯಲ್ಲಿ ಒಂದು ದೊಡ್ಡ ಹಾರ. ಕರ್ಕೊಂಡು ಹೋಗಿ ಗೌಡ್ರಿಗೆ ದೂರ ಬಿಟ್ಟು ಬರ್ತೇವಿ, ಸಮಾಧಾನ ಮಾಡ್ಕೋ ನೀನು. ಏ ಉಜ್ಪಾಡ, ನನ್ನ ಗಂಡನ ಮುಂದೆನೇ ನಾನು ಚುಡಾಸ್ತಿ ಅಲ್ಲೋ. ಅತ್ತಿಯವ್ರ ಹಳೆ ಟವು. ಇಲ್ಲ ಶಾಂತ, ನಾ ಆ ಥರ ಹೇಳಿಲ್ಲ. ನಿನ್ನ ಮನ್ಸಿಗೆ ಸಮಾಧಾನ ಮಾಡ್ಬೇಕಂತೇಳಿ ಹಾಡಾಡತ್ತಿದ್ದೆ. ಮೋಹನ ಆಯ್ತ್ರ ಎಲ್ಲ ಹಾಡಕ್ ಹೋಗ್ಬೇಡ. ಆಯ್ತಾಯ್ತು ಶಾಂತ, ಹಾಡಲ್ಲ. ಗೌಡ್ರಿಗೆ ಹುಡುಗಿಯರು ಚಡಾಯಿಸಿದ್ ನೋಡಿದ್ದೆ, ಆದ್ರೆ ಈ ಥರಾನು ಚಡಾಯಿಸ್ಬೋದು ಅಂತೇಳಿ ಈಗ ಫಸ್ಟ್ ಟೈಮ್ ನೋಡಿದೆ ಅಪ್ಪ. ಹೇಳ್ರಿ ಗೌಡ್ರ, ಇನ್ನೂ ಮನ್ತಿರಲ್ಲ ನೀವು, ಹೇಳ್ರಿ. ಸತ್ತು ಹೋದವ್ರು ಹೇಳ ಅಂತ ಹೇಳಿದ್ರೆ ಹೇಳ್ತಾರೆ ಶಾಂತಕ್ಕ, ಸಮಾಧಾನ ಮಾಡ್ಕೋ. ಹೇಳ್ರಿ ಗೌಡ್ರ. ಯಾಕೆ ಶಾಂತ, ನಂಗೆ ಯಾಕೆ ಕೊಡತ್ತಿ? ಎದ್ರಿ ನೀವ ಗೌಡ್ರ? ಅಯ್ಯೋ ದೇವ, ನಿಂಗೆ ಕೋಟಿ ಧನ್ಯವಾದಪ್ಪ, ನಂಗೆ ಗೌಡ್ರ ಎದ್ಬಿಟ್ರ. ಅಲ್ಲಲ್ಲಿ ಶಾಂತ, ಹೊರಗೆ ಹೋಗೋಣಂತ ಹೇಳಿ ನಿಮ್ಮ ಮುಕ್ಕೊಂಬಿಟ್ರೆ ಹೆಂಗೆ? ನಾ ಮಕ್ಕೊಂಡಿದ್ದೆ ರೀ. ನಾ ಒಂದು ಹೊಡೆದಿದ್ದಕ್ಕೆ ಆಗಲಿನ ಸುಟ್ಟ ಕೋಮಾ ಒಳಗೆ ಹೋದಂಗೆ ಬಿದ್ದುಬಿಟ್ಟಿದ್ರಿ ನೀವು ಕೆಳಗೆ.
ಹೌದಾ, ಏನಾದ್ ತಗೋ, ಈಗ ಬಾ ಹೋಗೋಣ ಹೊರಗೆ. ಮಾವರೇ ನಿಮ್ಗೇನು ಆಗಿಲ್ರಿ? ಚಲೋ ಆತ್ರಿಪ್ಪ. ಗೆಳೆಯ, ಚಲೋ ಆತಪ್ಪ. ಆ ಪುಷ್ಪಾಗ ಏನು ಹೇಳ್ಬೇಕಂತೇಳಿ ತಲೆ ಕೆಡಿಸ್ಕೊಳತಿದ್ದೆ, ನೀ ಎದ್ದಿಲ್ಲ ಸಾಕು. ಅಯ್ಯೋ ಗೌಡ್ರೆ ಎದ್ಬಿಟ್ರು, ನನ್ನ ಶಾಂತ ಓದ್ಲು ಮತ್ತು. ಯಾಕೆ ಹಿಂಗೆಲ್ಲ ಇದಕ್ಕೆ ಮಾಡತ್ತೀರಿ ನೀವೆಲ್ಲರೂ? ಮಾವರೇ ಅದೊಂದು ದೊಡ್ಡ ಸುದ್ದಿ. ಪೂಜಾ ನಿಮ್ಮವಾಗ ನಾ ಮಾತಾಡಲ್ಲ, ನಾ ಒಳಗೆ ಹೋಗತ್ತೀನಿ, ನಂಗೆ ಊಟಕ್ಕೆ ರೆಡಿ ಮಾಡು. ಹ್ಞೂ ರೀ ಅತ್ತೀರಿ. ಏನಾಯ್ತು ಪೂಜಾ, ಯಾಕೆ ಹಿಂಗೆ ಮಾಡತ್ತಾಳ ಈಕಿ? ನೀವು ಕೆಳಗೆ ಬಿದ್ದಾಗ ನಿಮ್ಮ ಫ್ರೆಂಡ್ ಇದಾರಲ್ಲ, ನಿಮ್ದೆಲ್ಲ ಹಿಂದಿಂದ ಸ್ಟೋರಿ ಹೇಳಿದ್ರೆ ಅದಕ್ಕೆ ಹಿಂಗೆ ಮಾಡತ್ತಾರೆ ಅತ್ತೀರಿ. ಲೇ ಹಲ್ಕಟ್ಟು ಬಾಳ್ಯ, ಯಾಕ್ಲಿ ಆಕಿಗೆ ಮುಂದೆ ಎಲ್ಲ ನಂದು ಎಲ್ದಕ್ಕೆ ಹೇಳ್ತಿ? ಅಯ್ಯೋ ಆ ಥರ ಏನೂ ಇಲ್ಲ ಮಾರಯ್ಯ. ಈ ವಿಡಿಯೋ ಪೂರ ನೋಡಿದ್ರಲ್ಲ, ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಭಾಳ ಅವಶ್ಯಕತೆ ಈಗ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಮುಂದೆ ವಿಡಿಯೋ ನೋಡಬೇಕಂತ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಂಗೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.